ಭೂ ಪರಿಹಾರ ವಿಳಂಬ. ಕೆಆರ್ಪೇಟೆ ಹೇಮಾವತಿ ಕಚೇರಿ ಜಪ್ತಿ. ಕೋರ್ಟ್ ಆದೇಶದಂತೆ ಕಚೇರಿ ಸಾಮಗ್ರಿ ವಶ. ನೊಂದ ರೈತರ ಕಣ್ಣೀರಿಗೆ ಸಿಕ್ಕ ನ್ಯಾಯ. ಕೆಆರ್ಪೇಟೆ ತಾಲೂಕಿನ ಹೊಸಹೊಳಲು ಮೇಲ್ಕಾಲುವೆ ನಿರ್ಮಾಣಕ್ಕೆ ಜಮೀನು ಕಳೆದುಕೊಂಡ 40 ರೈತರಿಗೆ ಭೂ ಪರಿಹಾರ ನೀಡಲು ವಿಳಂಬ ಮಾಡಿದ ಹೇಮಾವತಿ ಯೋಜನೆಯ ಎಚ್ಎಲ್ಬಿಸಿ ಸಂಖ್ಯೆ 3 ಕಚೇರಿಯನ್ನು ಮಂಡ್ಯ ಜಿಲ್ಲಾ ಮತ್ತು ಕೆಆರ್ಪೇಟೆ ಸಿವಿಲ್ ನ್ಯಾಯಾಲಯದ ಆದೇಶದಂತೆ ಕೋರ್ಟ್ ಸಿಬ್ಬಂದಿಗಳು ಹಾಗೂ ವಕೀಲರ ಸಮ್ಮುಖದಲ್ಲಿ ಕಚೇರಿಯನ್ನ ಜಪ್ತಿ ಮಾಡಲಾಯಿತು. ಕೆಆರ್ಪೇಟೆ ತಾಲೂಕಿನ ಹೊಸಹೊಳಲು ಮೇಲ್ಕಾಲುವೆ ಯೋಜನೆಗಾಗಿ ಕೆಆರ್ಪೇಟೆ ತಾಲೂಕಿನ 40ಕ್ಕೂ ಹೆಚ್ಚು ರೈತರ ಫಲವತ್ತಾದ ಜಮೀನನ್ನು ವಶಪಡಿಸಿಕೊಳ್ಳಲಾಗಿತ್ತು. ಕಾನೂನು ಪ್ರಕಾರ ನಿಗದಿತ ಅವಧಿಯಲ್ಲಿ ಭೂ ಪರಿಹಾರ ಪಾವತಿಯಾಗಬೇಕಿದ್ದರೂ ವರ್ಷಗಳು ಕಳೆದರೂ ಹೇಮಾವತಿ ಇಲಾಖೆ ಪರಿಹಾರ ನೀಡದೆ ನಿರ್ಲಕ್ಷ್ಯ ತೋರಿದ್ದಾರೆ. ಇದರಿಂದ ಸಂಕಷ್ಟಕ್ಕೆ ಸಿಲುಕಿದ ರೈತರು ನ್ಯಾಯಾಲಯದ ಮೊರೆ ಹೋಗಿದ್ದ ಪ್ರಕರಣದ ವಿಚಾರಣೆ ನಡೆಸಿದ ಮಂಡ್ಯ ಜಿಲ್ಲಾ ಹಾಗೂ ಕೆಆರ್ಪೇಟೆ ಸಿವಿಲ್ ನ್ಯಾಯಾಲಯ ರೈತರ ಪರವಾಗಿ ಆದೇಶ ನೀಡಿ ಭೂ ಪರಿಹಾರ ಪಾವತಿಸದ ಹಿನ್ನೆಲೆಯಲ್ಲಿ ಎಚ್ಎಲ್ಬಿಸಿ ಸಂಖ್ಯೆ 3 ಕಚೇರಿಯಲ್ಲಿರುವ ಸಾಮಗ್ರಿಗಳನ್ನು ಜಪ್ತಿ ಮಾಡಿ ಪರಿಹಾರ ಮೊತ್ತ ವಸೂಲಿ ಮಾಡುವಂತೆ ನ್ಯಾಯಾಲಯದ ಸಿಬ್ಬಂದಿಗೆ ಸೂಚಿಸಿ ಕಚೇರಿಯನ್ನ ಜಪ್ತಿ ಮಾಡಲಾಯಿತು. ಸಂತ್ರಸ್ತ ರೈತರ ನೋವು. ನಮ್ಮ ಜಮೀನು ಬಳಿ ಹೋಗಿರುವ ಹೊಸಹೊಳಲು ಮೇಲ್ಕಾಲುವೆ ನಮ್ಮ ಭಾಗದ 100ಕ್ಕೂ ಹೆಚ್ಚು ರೈತರು ಜಮೀನು ಕಾಲುವೆಗೆ ಹೋಗಿ ನಾವು ಬೀಡಿಗೆ ಬಂದಿದ್ದೇವೆ, ಪರಿಹಾರ ಕೇಳಲು ಕಚೇರಿಗೆ ಹೋದರೆ ಅಧಿಕಾರಿಗಳು ಸರಿಯಾಗಿ ಮಾತನಾಡಿಸುತ್ತಿರಲಿಲ್ಲ. ಇಂದು ನ್ಯಾಯಾಲಯ ಹಾಗೂ ನ್ಯಾಯದ ಪರ ನಿಂತ ನಮ್ಮ ವಕೀಲರಾದ ಧನಂಜಯ್ ಕುಮಾರ್ ನಮಗೆ ನ್ಯಾಯ ದೊರಕಿಸಿಕೊಟ್ಟಿದೆ ಎಂದು ಸಂತ್ರಸ್ತ ರೈತ ವಿಷಕಂಠ ತಿಳಿಸಿದರು. ಜಪ್ತಿ ಕಾರ್ಯಾಚರಣೆ. ಶುಕ್ರವಾರ ಬೆಳಿಗ್ಗೆ ನ್ಯಾಯಾಲಯದ ಸಿಬ್ಬಂದಿ, ಸಂತ್ರಸ್ತ ರೈತರು ಹಾಗೂ ಅವರ ವಕೀಲರ ಸಮ್ಮುಖದಲ್ಲಿ ಕೆಆರ್ಪೇಟೆಯಲ್ಲಿರುವ ಎಚ್ಎಲ್ಬಿಸಿ ಸಂಖ್ಯೆ 3 ಕಚೇರಿಗೆ ಆಗಮಿಸಿದರು. ಕೋರ್ಟ್ ಆದೇಶದಂತೆ ಕಚೇರಿಯಲ್ಲಿದ್ದ ಕಂಪ್ಯೂಟರ್, ಪ್ರಿಂಟರ್, ಟೇಬಲ್, ಚೇರ್ ಸೇರಿದಂತೆ ಎಲ್ಲಾ ಪೀಠೋಪಕರಣಗಳನ್ನು ಪಂಚನಾಮೆ ನಡೆಸಿ ವಶಕ್ಕೆ ಪಡೆಯಲಾಯಿತು. ಈ ಸಂದರ್ಭದಲ್ಲಿ ರೈತ ಪರ ವಕೀಲ ವಿಎಸ್ ಧನಂಜಯ್ ಕುಮಾರ್, ವಿಷಕಂಠ, ಕೃಷ್ಣೇಗೌಡ, ರಮೇಶ್, ಸ್ವಾಮಿ ಕೆಎಸ್ ಶ್ರೀನಿವಾಸ್, ರಾಮಕೃಷ್ಣೇಗೌಡ, ಬೆಟ್ಟೇಗೌಡ, ಚಲುವಯ್ಯ, ಮಹೇಶ್ ಗೌಡ, ಬೋರಲಿಂಗೇಗೌಡ, ಮೊಗಣ್ಣೇಗೌಡ, ನಾಗರಾಜಯ್ಯ, ಎಂಪಿ ಪುಟ್ಟರಾಜು, ಪಿಜೆ ನಾರಾಯಣಸ್ವಾಮಿ, ಪ್ರಕಾಶ್, ಶಿವರಾಮು, ಜಗದೀಶ್, ಕುಳ್ಳೇಗೌಡ, ಸೋಮನಾಥ ಸೇರಿದಂತೆ ರೈತರು ಇದ್ದರು. ಪಬ್ಲಿಕ್ ನ್ಯೂಸ್ ಕನ್ನಡ, ಕೆಆರ್ಪೇಟೆ. ಜಮೀನಲ್ಲಿ 2 ಹುಣಸೆ ಮರ, 2 ಹಲಸಿನ ಮರ, 8 ತೆಂಗಿನ ಮರ ಕಡ್ದು ಕವಲೆ ತೆಗ್ದವ್ರೆ. ಬೆಳ್ಳೆಕೆರೆ ಮೈನರು ಅದು ನಮಗೆ ದುಡ್ಡು ಬಂದಿಲ್ಲ, ಏನು ಬಂದಿಲ್ಲ. ನಂದು ಇರೋದು 15 ಕುಂಟೆ, 8 ಕುಂಟೆಲಿ ಕವಲೆ ಹೊಂಟೋಗದೆ. ಇನ್ನು ಇರೋದ್ರಲ್ಲಿ ನಾನು ಏನು ಮಾಡೋಕ್ಕಾಗೋದು? ಅದೊಂದು ಸ್ವಲ್ಪ ಪರಿಹಾರ ಕೊಡೋಕ್ಕೆ ನೀವು ಮನವಿ ಮಾಡಬೇಕು ಅಂತ ನಾನು ಬೇಡ್ಕೊತೀನಿ. ಹೇಮಾವತಿ ಡಿವಿಷನ್ಗೆ ನಮ್ಮದು ಆಲೆ 15, 16 ವರ್ಷ, 18 ವರ್ಷ ಆಗಿದೆ. 18 ವರ್ಷದಿಂದ ನಾವು ವಿಷ ಕುಡಿಬೇಕಾಗ್ತದೆ ಸ್ವಾಮಿ. ಈಗ ಸರ್ಕಾರದ ದುಡ್ಡು ಕೊಡ್ತೀನಿ ಅಂದ್ಬಿಟ್ಟು ನಮ್ಗೆ ದುಡ್ಡೇ ಕೊಟ್ಟಿಲ್ಲ, ನಮ್ಗೆ ಪೇಮೆಂಟು ಮಾಡಿಲ್ಲ, ನಮ್ಮ ಭೂಮಿನೂ ಕಳ್ಕೊಬಿಟ್ಟು ನಾವು ಇಲ್ಲಿ ಬಂದು ಸರ್ಕಾರದವ್ರು ತಾವು ಕುಂತ್ಕೊಂಡು ನಾವು ಏನು ಬಾಯ್ ಬಡ್ಕೋಬೇಕು ಅಂತ. ಇವ್ರು ಏನು ಸರ್ಕಾರ ಏನು ಮಾಡ್ತಾರೆ? ಹಂಗಲ್ಲ ಸ್ವಾಮಿ, ನಮ್ಮ ಭೂಮಿನೂ ಕಳ್ಕೊಬಿಟ್ಟು ನಮ್ಮ ದುಡ್ಡು ಇಲ್ಲ. ನಾವು ಈ 35,000 ರೂಪಾಯಿ 40,000 ರೂಪಾಯಿ ಬಡ್ಡಿ ಸಾಲ ತಂದು ನನ್ನ ಎತ್ತಿ ತಾನೇ ಹಣ ಪಡ್ಕೊಂಡು ಸ್ವಾಮಿ ನಾನು. ನಾವು ಈ ಸರ್ಕಾರದ ದುಡ್ಡು ಕೊಡ್ತಾರೆ ಬಿಟ್ಟು ರೈತರು ತಾವು ದುಡ್ಡು ಇಸ್ಕೊಂಡು, ನಾವು ರೈತರು ಅಕ್ಕಪಕ್ಕರು ಹಣ ಇಸ್ಕೊಂಡೆ ಹಿಂಗೆ ಭಾರಿ ಕೈ ನೊಂದವನೆ, ಅವ್ನಿಗೆ ದುಡ್ಡು ಕೊಡೋಣ ತಂದು ಕೊಡ್ತೇನೆ ಕಾಣ ಅಂತ ನಮಗೆ ಮಾಡಿಬಿಟ್ಟು ಸರ್ಕಾರದವ್ರು ಈ ಥರ ಮೋಸ ಮಾಡೋರಲ್ಲ. ನಾವು ಬದುಕಬೇಕು, ಸಾಯ್ಬೇಕು ಸ್ವಾಮಿ ನಾವು.